ಭಾರತ ಪಾಕ್ ಗಡಿಯಲ್ಲಿರುವ ಕಟ್ಟಕಡೆಯ ಹಳ್ಳಿ ಹೇಗಿದೆ, ಇವತ್ತಿನ ಅಲ್ಲಿಯ ಸ್ಥಿತಿ ಹೇಗಿದೆ, ಎಂತಹ ಪ್ರದೇಶದ ಕಟ್ಟಕಡೆಯ ನಡುವೆ ನಮ್ಮ ಯೋಧರು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸಲು ಪಬ್ಲಿಕ್ ಟಿವಿ ಗಡಿಯ ಭಾಗದ ಹಳ್ಳಿಗೆ ತೆರಳಿದೆ. ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಚೌಕಿಬಾಲ್ ಗ್ರಾಮವೇ ಗಡಿ ಭಾಗದ ಕಟ್ಟಕಡೆಯ ಗ್ರಾಮ. ಈ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡಿರೋ ರಿಪೋರ್ಟ್ ಇಲ್ಲಿದೆ ನೋಡಿ. ಪಬ್ಲಿಕ್ ಟಿವಿಯ ತಂಡ ಭಾರತ ಪಾಕ್ನ LOC ಬಳಿಗೆ ಬಹುತೇಕ ತಲುಪಿದೆ. ಆದರೆ ನಾವೀಗ ನಿಂತಿರುವಂತಹದ್ದು ಚೌಕಿಬಾಲ್ ಅನ್ನುವಂತಹ ಒಂದು ಗ್ರಾಮದಲ್ಲಿ. ಇದು ಬಹುತೇಕ LOCಯ ಅಂತಿಮವಾದಂತಹ ಘಟ್ಟದ ಏರಿಯಾದಲ್ಲಿರುವಂತಹದ್ದು. ಆದರೆ ಇಲ್ಲಿಂದ ನಮಗೆ ಆ ಕಡೆ ಹೋಗೋದಕ್ಕೆ ಸೈನಿಕರ ಪರ್ಮಿಷನ್ ಇಲ್ಲ. ಬಹುತೇಕ ನಾವು ಇಲ್ಲಿಯ ತನಕ ಬಂದಿರುವಂತಹದ್ದೇ ದೊಡ್ಡದು. ಯಾಕಂದರೆ ಹೆಜ್ಜೆಗೂ ಕೂಡ ತಪಾಸಣೆಗಳು ನಡೆಯುತ್ತೆ, ಪರಿಶೀಲನೆಗಳನ್ನ ನಡೆಯುತ್ತೆ. ಆದ್ರೂ ಕೂಡ ಅದೆಲ್ಲದನ್ನು ಕೂಡ ದಾಟಿ ಅಂತಿಮವಾಗಿ ಬಹುತೇಕ LOCಯ ಕಡೆಯ ಪ್ರದೇಶಕ್ಕೆ ನಾವೀಗ ಬಂದಿದ್ದೇವೆ. ಇಲ್ಲಿಂದ ಬಹುತೇಕ ಅಲ್ಲಿ ನೀವು ದೂರದಲ್ಲಿ ಕಾಣ್ತಾ ಇರುವಂತಹ ಗೇಟ್ ಏನಿದೆ, ಆ ಗೇಟಿನಿಂದ ಆಚೆಗೆ ಯಾರನ್ನೂ ಕೂಡ ಬಿಡುವುದಿಲ್ಲ. ಅಲ್ಲಿಂದ ಸೈನಿಕರ ಪಹರೆ ಆರಂಭವಾಗುತ್ತೆ. ಈ ಗ್ರಾಮದಲ್ಲಿರುವಂತಹ ಈ ಕ್ಷಣದ ಸಿಚುವೇಶನ್ ಕಾಣ್ತಾ ಇದ್ದೀರಾ. ಸಂಪೂರ್ಣವಾಗಿ ಮಂಜಿನಿಂದ ಈ ಊರು ಮುಳುಗಡೆಯಾಗಿದೆ. ಇಂಥದ್ದೊಂದು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಭಾಗದ ಜನರು ಇದ್ದಾರೆ ಮತ್ತು ಇಂಥದ್ದೇ ಸಿಚುವೇಶನ್ ನಿಂತು ನಮ್ಮ ಗಡಿಯನ್ನ ನಮ್ಮ ದೇಶದ ಸೈನಿಕರು ಕಾಯ್ತಾ ಇದ್ದಾರೆ. ನೀವೀಗ ಕಾಣ್ತಾ ಇರುವಂತಹ ದೃಶ್ಯ ಇದು ಸಂಪೂರ್ಣವಾಗಿ ಮಂಜು ಆವರಿಸಿರುವಂತಹ ದೃಶ್ಯ. ನೀವೀಗ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಂಜು ಗಟ್ಟಿಯಾಗಿದೆ. ಇದು ಏನು ಭಾರತದ ಗಡಿಯ ಪ್ರದೇಶದ ವಿಲೇಜ್ ನಲ್ಲಿರುವಂತಹ ಪರಿಸ್ಥಿತಿ. ಮತ್ತು ನೀವೀಗ ಕಾಣ್ತಾ ಇದ್ದೀರಿ ಸಂಪೂರ್ಣವಾಗಿ ನಾವೀಗ ನಿಂತಿರುವಂತಹದ್ದು 2 ಗಂಟೆ ಸುಮಾರಿನಲ್ಲಿ ನಾವು ನಿಂತಿದ್ರು ಕೂಡ ಸ್ನೋಫಾಲ್ ಆಗ್ತಾ ಇರುವಂಥದ್ದು, ಅಂದರೆ ಮಂಜಿನ ಮಳೆ ಬರ್ತಾ ಇದೆ. ಇದು ಅತ್ಯಂತ ಕ್ರಿಟಿಕಲ್ ಆದಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗಡಿಯ ಭಾಗವನ್ನ ಸೈನಿಕರು ಕಾಯ್ತಾ ಇದ್ದಾರೆ ಅನ್ನುವುದಕ್ಕೆ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ನಮಗೆ 10-15 ನಿಮಿಷಗಳ ಕಾಲವೂ ಕೂಡ ನಿಲ್ಲೋದಕ್ಕೆ ಆಗದಂತಹ ಪರಿಸ್ಥಿತಿ ಇರುವಂತಹ ಪ್ರದೇಶದಲ್ಲಿ ನಮ್ಮ ರೈತರು ಇರುವಂತಹದ್ದನ್ನು ಅಲ್ಲ, ನಮ್ಮ ಸೈನಿಕರು ದೇಶದ ಗಡಿಯನ್ನು ಕಾಯ್ತಾ ಇರುವಂಥದ್ದನ್ನು ಕೂಡ ಕಾಣ್ತಾ ಇದ್ದೀರಿ. ಇದು ಇಲ್ಲಿನ ಪರಿಸ್ಥಿತಿ. ಮತ್ತು ನೀವೀಗ ಕಾಣ್ತಾ ಇರುವಂತಹ ದೃಶ್ಯಗಳು ಇದೇನಿದೆ, ಇದು ಸ್ನೋಫಾಲ್ ಆಗ್ತಾ ಇರುವಂತಹ ದೃಶ್ಯಗಳು. ಅಲ್ಲಿರುವಂತಹದ್ದು ಅದರ ಆಚೆ ಇರುವಂತಹ ಪ್ರದೇಶ ಏನಿದೆ ಅದು LOC ಅಂದ್ರೆ ಪಾಕಿಸ್ತಾನದ ಭಾಗ ಆರಂಭವಾಗುವಂಥದ್ದು ಈ ಪ್ರದೇಶದ ಏನೀಗ ಬೆಟ್ಟ ಗುಡ್ಡ ಕಾಣ್ತಾ ಇದ್ರಿ, ಈ ಪ್ರದೇಶದ ಆಚೆ ಇರುವಂತಹದ್ದು. ಇದು ನಿಜಕ್ಕೂ ಕೂಡ ಕಷ್ಟದಾಯಕವಾದಂಥ ಕೆಲಸ. ಇದನ್ನು ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ನಾವು ಈ ಸೈನಿಕರಿಗೆ ಸದಾ ಗ್ರೇಟ್ಫುಲ್ ಆಗಿರಬೇಕು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ. ಜಮ್ಮು ಸೆಕ್ಟರ್ನಲ್ಲಿ 4 ಅಡಿ ಸ್ನೋಫಾಲ್ ಬಿದ್ದಿದೆ. ಶ್ರೀನಗರದಿಂದ ಜಮ್ಮು ಸೆಕ್ಟರ್ಗೆ ಹೋಗುವ ದಾರಿ ಬಂದ್ ಆಗಿದೆ. ಇದರಿಂದ ಕಣಿವೆನಾಡಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇಂದಿನಿಂದ ಶ್ರೀನಗರ ಟು ಜಮ್ಮುಗೆ ಹೋಗುವ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡುವ ಸಾಧ್ಯತೆ ಇದ್ದು, ಮಿಲಿಟರಿ ಕಾನ್ವೆ ಶಿಫ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಜಮ್ಮು ಸೆಕ್ಟರ್ ಭಾಗದಿಂದ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ನೋಡಿ. ನಾವು ಈಗ ಜಮ್ಮು ಸೆಕ್ಟರ್ನಲ್ಲಿದ್ದೀವಿ. ಅಂದರೆ ಇಲ್ಲಿ ಕಳೆದ 2-3 ದಿನಗಳಿಗೂ ಕೂಡ ಸ್ನೋಫಾಲ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲೂ ಕೂಡ ಬೀಳ್ತಾ ಇತ್ತು. ಆದರೆ ಈಗ ಕಡಿಮೆ ಆಗಿದೆ. ಈಗ ನೋಡ್ತಾ ಇರ್ತಕ್ಕಂಥದ್ದು ಒಂದು ಜಮ್ಮು ಹೋಗುವಂಥ ಹೈವೇ ಒಂದು ಇದರಲ್ಲಿದ್ದೀವಿ. ಪ್ರಮುಖವಾಗಿ ಇಲ್ಲಿ ವೆಹಿಕಲ್ಗಳನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ವೆಹಿಕಲ್ಗಳು ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂಥ ಇದರಲ್ಲೂ ಕೂಡ ಈಗಾಗಲೇ ಒಂದು ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರ್ಬೋದು ಸ್ನೋ ಎಷ್ಟರ ಮಟ್ಟಿಗೆ ಇದೆ ಅಂತ. ಹಾಗಾಗಿ ಎಲ್ಲದರ ಕಡೆ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ನೋಫಾಲ್ ಆಗಿದೆ. ಅಂದರೆ 4 ಅಡಿಗಳಷ್ಟು ಸ್ನೋ ಬಿದ್ದಿತ್ತು. ಆದರೆ ಈಗ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಸಾಕಷ್ಟು ಗಾಡಿಗಳನ್ನು ತಡೆದು ಇಲ್ಲೇ ನಿಲ್ಲಿಸಿದ್ದಾರೆ. ಅಂದರೆ 1 ವೇ ಟ್ರಾಫಿಕ್ ಮಾಡೋ ಇದು ಕೂಡ ನಡೀತಾ ಇದೆ. ಹಾಗಾಗಿ ಯಾವ ವೆಹಿಕಲ್ಗಳನ್ನು ಕೂಡ ಬಿಡ್ತಾ ಇಲ್ಲ. ಅಂದರೆ ಒಟ್ಟಾರೆಯಾಗಿ ಈ ಒಂದು
ಜಮ್ಮು ಕಾಶ್ಮೀರ ಕಣಿವೆಯಲ್ಲೂ ಕೂಡ ಈ ಸ್ನೋಫಾಲ್ ಕೂಡ ಅಂದರೆ ಸೈನಿಕರಿಗಾಗಿರ್ಬೋದು ಮತ್ತು ಇಲ್ಲಿ ಜನರಿಗಾಗಿರ್ಬೋದು ಸಾಕಷ್ಟು ಸಮಸ್ಯೆಯನ್ನು ಕೂಡ ಒಡ್ತಾ ಇದೆ. ಯಾಕೆಂದರೆ ಒಂದು ಕಡೆ ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿ ಕೂಡ ನಡೀತಾ ಇದೆ. ಹಾಗಾಗಿ ಅದನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಮತ್ತು ಸ್ಥಳೀಯ ಜನರು ಅದರಿಂದನೂ ಕೂಡ ಈ ಒಂದು ಬಾರ್ಡ್ರಲ್ಲಿ ಇರ್ತಕ್ಕಂಥ ಜನರು ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಿರ್ಬೋದು ಬೇರೆ ಬೇರೆದಕ್ಕೂ ಕೂಡ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ರವೀಶ್ HS, ಪಬ್ಲಿಕ್ ಟಿವಿ, ಜಮ್ಮು. ಎಸ್, ನಾವಿಲ್ಲಿ ಹಾಯಾಗಿರ್ಬೋದು, ಸುಖವಾಗಿ ನಿದ್ದೆ ಮಾಡ್ತಾ ಇರ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು? ನಮ್ಮ ಯೋಧರು ಯಾವ ರೀತಿ ಕಷ್ಟವನ್ನ ಪಡ್ತಾ ಇದ್ದಾರೆ ಗಮನಿಸಿದ್ರು ನೀವು. ಪುಲ್ವಾಮಾ ತ್ರಾಲ್ ಆಗಿರ್ಬೋದು, ಜೊತೆಗೆ ಪಾಕ್ ಮತ್ತು ಭಾರತದ ಕಟ್ಟ ಕಡೆಯ ಗಡಿ ಭಾಗದಲ್ಲಿರುವಂತಹ ಹಳ್ಳಿಯ ಪ್ರದೇಶ ಯಾವ ರೀತಿ ಇದೆ, ಜೊತೆಗೆ ನಮ್ಮ ಯೋಧರು ಆ ಕಾಶ್ಮೀರ ಭಾಗದಲ್ಲಿ ಆ ಚಳಿಯಲ್ಲಿ ಯಾವ ರೀತಿ ನಿಂತು ಎಲ್ಲಿ ರಾಕ್ಷಸರು ಯಾವ ಸಮಯದಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ತಮ್ಮ ಪ್ರಾಣದ ಹಂಗನ್ನ ತೊರೆದು ತನ್ನ ತಂದೆ ತಾಯಿ ಎಲ್ಲೋ ಇರ್ತಾರೆ, ಎಲ್ಲೋ ನಿಂತ್ಕೊಂಡು ದೇಶಕ್ಕಾಗಿ ಪ್ರಾಣವನ್ನ ಒತ್ತಿ ಇಟ್ಟು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಈಗ ನಮ್ಮ ರಿಪೋರ್ಟರ್ಸ್ ಯಾವ ರೀತಿ ಸಿಚುವೇಶನ್ ಅಲ್ಲಿದೆ, ಯಾವ ರೀತಿ ನಮ್ಮ ಯೋಧರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆದ ಚಿತ್ರಣವನ್ನ ಕೊಡಬೇಕು ಅಂತಾನೆ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ನಿರಂತರವಾಗಿ ಅಲ್ಲಿನ ವಾತಾವರಣ ಹೇಗಿದೆ, ಸಿಚುವೇಶನ್ ಯಾವ ರೀತಿ ಇದೆ, ಯಾವಾಗ ರಾಕ್ಷಸರು ಅಟ್ಯಾಕ್ ಮಾಡ್ತಾರೆ ಇದು ಯಾವುದು ಕೂಡ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಭದ್ರತೆ ಯಾವ ರೀತಿ ಇದೆ ಎಲ್ಲವನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.